ವೀಕ್ಷಕರೇ, ಸನ್ ಉದಯ ವಾಹಿನಿಯಲ್ಲಿ ಹೊಸದಾಗಿ ಭಾಗ್ಯವಂತರು ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗುತ್ತೆ. ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7ವರೆಗೆ ಈ ಸೀರಿಯಲ್ ಪ್ರಸಾರ ಆಗುತ್ತೆ. ಈ ಧಾರಾವಾಹಿಯ ನಟಿ ಜಯಲಕ್ಷ್ಮಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಚೆನ್ನಾಗಿದ್ದೀನಿ. ಓಕೆ, ಆಲ್ಮೋಸ್ಟ್ 10 ವರ್ಷದ ನಂತರದಲ್ಲಿ ಕಿರುತೆರೆಯಲ್ಲಿ ಈಗ ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರಿ. ಭಾಗ್ಯವಂತರು ಎನ್ನುವಂತಹ ಧಾರಾವಾಹಿ ಪಾತ್ರ ಹೇಗಿದೆ ಅಂತ ಹೇಳ್ಬೋದಾ? ಪಾತ್ರ ನೀವು ನೋಡಿ ಹೇಳಬೇಕು. ಪಾತ್ರ ಚೆನ್ನಾಗಿದೆ. ಪಾತ್ರದ ಪರಿಚಯ ಮಾಡ್ಕೊಡಿ. ನಿಮ್ಮ ಪಾತ್ರ ನಾನು ಹೇಗೆ ಹೇಳಿ, ಅಮ್ಮ ಅಂತ ಹೇಳ, 5 ಜನ ಮಕ್ಕಳ ಅಮ್ಮ ಅಂತ ಹೇಳ, ಅಥವಾ 4 ಜನ ಸೊಸೆ ಅಂದರೆ ಅತ್ತೆ ಅಂತ ಹೇಳ, ಒಬ್ಬ ಅತ್ತೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ, ಅಂಥ ಅತ್ತೆ ನಾನು. ಓಕೆ, ಧಾರಾವಾಹಿಯಲ್ಲಿ ಸಹಜವಾಗಿ ಅತ್ತೆ ಸೊಸೆ ಅಂತ ಬಂದಾಗ ಅಂದ್ರೆ ಬಹುತೇಕ ಧಾರಾವಾಹಿಗಳಲ್ಲಿ ಜಗಳವನ್ನ ತುಂಬಾ ಹೈಲೈಟ್ ಮಾಡ್ತಾರೆ. ಎಲ್ಲೋ 1-2 ಅತ್ತೆ ಮಾತ್ರ ತುಂಬಾ ಅಮ್ಮನಂತಹ ತರ ಇರುವಂತ ಗುಣ ಇರುತ್ತೆ. ಸೊ ನಿಮ್ಮ ಶೇಡ್ ಯಾವ ತರ ಇದೆ ಅಂತ ಹೇಳ್ಬೋದಾ ಅಂತ? ಈಗಲೇ ಹೇಳ್ಬಿಟ್ರೆ ಕುತೂಹಲ ಏನು ಉಳಿಯುತ್ತೆ ಅಂತ ನನ್ನ ಪ್ರಶ್ನೆ. ಓಕೆ ಅಲ್ವಾ? ಸೊ ನಾನು ಅತ್ತೆನೂ ಹೌದು, ಅಮ್ಮನೂ ಹೌದು, ಹಂಗೆ ಹೇಳ್ಬಲ್ಲೆ ನಾನು. ಅತ್ತೇನೆ ಅಲ್ವಾ? 10 ವರ್ಷದ ನಂತರದಲ್ಲಿ ಧಾರಾವಾಹಿಗೆ ಬರ್ತಾ ಇದ್ದೀರಾ, ಕಾರಣ ಏನು? ಇಷ್ಟು ಗ್ಯಾಪ್ ಯಾಕೆ ತಗೊಂಡ್ರಿ? ಬರ್ತಿರೋದಕ್ಕೆ ಕಾರಣ ಕೇಳ್ತಿದ್ದೀರಾ ಅಥವಾ ಬಂದಿದ್ದ ಅಂದ್ರೆ ಇಷ್ಟು ದಿನ ಗ್ಯಾಪ್ ತಗೊಂಡಿದ್ದಕ್ಕೆ ಕಾರಣ ಕೇಳ್ತಾ ಇದ್ರು? ಎರಡು ಮೇಡಮ್. ಬಂದಿದ್ದು ಸೀರಿಯಲ್ ಒಪ್ಕೊಂಡಿದ್ದು ಯಾಕೆ ಏನಂತ? ಬಣ್ಣದವ್ರು ನಾವು. ಬಣ್ಣ ಹಚ್ಚದೇ ಇದ್ರೆ ಮನಸ್ಸು ತಡೆಯಲ್ಲ. ಅದೊಂದು ಆದತ್ ಅಂತ ಹೇಳ್ತೀವಿ, ಅಭ್ಯಾಸ, ಇಷ್ಟ, ನಟನೆ. ಅದಕ್ಕೋಸ್ಕರ 10 ವರ್ಷದ ನಂತರ ಬಂದಿದ್ದು. 10 ವರ್ಷಗಳ ಕಾಲ ಯಾಕೆ ಬರಲಿಲ್ಲ ಹೇಳಿದ್ರೆ, ಮನೆಗೂ ಟೈಮ್ ಕೊಡಬೇಕಲ್ಲ. ಸೊ ಮನೆಯಲ್ಲಿ ಮಕ್ಕಳ ಮದುವೆ ಮತ್ತೊಂದು ಅಂತ ಎಲ್ಲ ಹೇಳಿ 10 ವರ್ಷ ಮನೆಗೋಸ್ಕರ ಪೂರ್ತಿ ಡೆಡಿಕೇಟೆಡ್ ಆಗಿದ್ದೆ. ಈಗ ತಕ್ಕ ಮಟ್ಟಿಗೆ ನಾನು ಫ್ರೀ, ನಾನೀಗ ಮಾಡ್ಬೋದು ಅಂತ ಹೇಳಿ. ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ? ಸೊ ಮನೆಯೂ ಬ್ಯಾಲೆನ್ಸ್ ಮಾಡಬೇಕು. ನಾವು ಹೊರಗಡೆ ನಾವು ಯಾವುದನ್ನು ವೃತ್ತಿ ಅಂತ ಆರಿಸ್ಕೊಂಡಿರ್ತೀವಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಗಂಡಸರಿಗೆ ಈ ಪ್ರೆಷರ್ ಇರಲ್ಲ, ಅಥವಾ ಇರಬಾರ್ದು ಅಂತಲ್ಲ, ಇರಲ್ಲ ಅಥವಾ ಅವ್ರು ತಗೊಳ್ಳಲ್ಲ. ಆದರೆ ನಮಗೆ ಮನೆಯೂ ಇಷ್ಟ, ನಮ್ಮ ವೃತ್ತಿನೂ ಇಷ್ಟ. ಆದ್ದರಿಂದ ನಾವು ಬ್ಯಾಲೆನ್ಸ್ ಮಾಡಲೇಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಇಷ್ಟು ವರ್ಷ ಗ್ಯಾಪ್ ತಗೊಂಡೆ. ಈಗ ಅಗೇನ್ ಮತ್ತೆ ವಾಪಸ್ ಬಂದಿದ್ದೀನಿ. ಭಾಗ್ಯವಂತರು ಧಾರಾವಾಹಿನ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಕೇಳಿದ್ರು, ಇಷ್ಟ ಆಯಿತು, ಹ್ಞೂ ಅಂದೆ. ಓಕೆ, ಇನ್ನು ಯಾವುದೇನೋ ವಿಶೇಷತೆ ಏನಾದರೂ ಇದೆಯಾ? ವಿಶೇಷತೆ ಅಂತಿಲ್ಲ. 10 ವರ್ಷದ ನಂತರ ಮತ್ತೆ ಬರ್ತಿದ್ದೀನಿ. ಸೊ ಅವ್ರು ಕರೆದಾಗ ಇದೊಂದು ಒಳ್ಳೆಯ ಅವಕಾಶ ಅನ್ನಿಸ್ತು. ಹಾಗಾಗಿ ನೀವು ರಂಗಭೂಮಿ ಕಲಾವಿದರು, ಬರವಣಿಗೆ ಕೂಡ ಇದೆ. ಇದರ ಮಧ್ಯೆ ಇವತ್ತಿನ ಧಾರಾವಾಹಿ ಅಥವಾ ಕತೆ, ಸ್ಕ್ರಿಪ್ಟಿಂಗ್ ಅದೆಲ್ಲ ಹೇಗೆ ಸಾಕ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಈಗ ಮಹಾಪರ್ವ, ಮುಕ್ತ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದಿರಿ. ಆ ಧಾರಾವಾಹಿಗೂ ಇವತ್ತು ಬರ್ತಾ ಇರುವಂತಹ ಧಾರಾವಾಹಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಸಂಭಾಷಣೆ ತಗೋಬಹುದು, ಕತೆ ತಗೋಬಹುದು, ಚಿತ್ರಕಥೆ ತಗೋಬಹುದು, ಪ್ರತಿಯೊಂದು ಕೂಡ. ಈಗ ಯಾವುದೋ ಒಂದು ವಿಷಯ ಟ್ರೆಂಡ್ ಆಗ್ತಿರುತ್ತೆ, ತುಂಬಾ ಸೌಂಡ್ ಮಾಡ್ತಿರುತ್ತೆ, ಅದೇ ಈಗ ನಾಳೆ ಸ್ಕ್ರೀನ್ ಪ್ಲೇ ಆಗಿ ಬರುತ್ತೆ ಸೀರಿಯಲ್ ಅಲ್ಲಿ. ಏನ್ ಹೇಳ್ತೀರಿ? ಇದು ಹಾಗೆ ಅಲ್ಲ, ಈಗ ನಾವು ತಾಂತ್ರಿಕ ಯುಗದಲ್ಲಿದ್ದೀವಿ, ಜಾಗತೀಕರಣದ ಒಂದು ಇದರಲ್ಲಿದ್ದೀವಿ. ರಭಸವಾಗಿ ಎಲ್ಲವೂ ತುಂಬ ಫಾಸ್ಟಾಗಿ ನಡೀತಾ ಇದೆ. ಇಲ್ಲಿ ನಾವು ವ್ಯವಧಾನದಿಂದ ಯೋಚನೆ ಮಾಡಿ ಮುಂದುವರಿತೀವಿ ಅಂತಂದರೆ ಎಲ್ಲಿ ಲ್ಯಾಗ್ ಆಗ್ತೀವೋ ಅನ್ನೋ ಭಯ ಬಹುಶಃ ಎಲ್ರಿಗೂ ಇರುತ್ತೆ ಅನಿಸುತ್ತೆ. ಅದು ಸೀರಿಯಲ್ಗಳ ಮೇಲೂ ಕೂಡ ಪ್ರಭಾವ ಬೀರ್ತಿದೆ ಅಂತ ನಂಗೆ ಅನಿಸ್ತಾ ಇದೆ. ಓಕೆ ಮೇಡಮ್, ಒಟ್ಟಾರೆಯಾಗಿ ಧಾರಾವಾಹಿ ಬಗ್ಗೆ ಏನು ಹೇಳ್ತೀರಾ? ಭಾಗ್ಯವಂತರು ಧಾರಾವಾಹಿಯ ಭಾಗ ಆಗಿದ್ದೀರಿ, ಏನು ಹೇಳ್ತೀರಿ? ಭಾಗ್ಯವಂತಳು ಅಂತ ಹೇಳ್ತೀನಿ. ಇದೊಂದು ಕೌಟುಂಬಿಕ ಧಾರಾವಾಹಿ, ಮನೆಯಲ್ಲೂ ನಡೆಯುವಂಥ ಕತೆ. ಶ್ರೀಮಂತ, ಬಡವ, ಬಲ್ಲಿದ, ಒಳ್ಳೆಯವರು, ಕೆಟ್ಟವರು, ಎರಡರ ಮಧ್ಯದವರು, ಎಲ್ಲರೂ ಇರುವಂಥ ಎಲ್ಲ ರೀತಿಯ ಪಾತ್ರಗಳಿರುವಂಥ ಒಂದು ಧಾರಾವಾಹಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಕೂಡ ನಾವು ಧಾರಾವಾಹಿಯಲ್ಲಿ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಖಂಡಿತ, ಧನ್ಯವಾದಗಳು. ವೀಕ್ಷಕರಲ್ಲಿ ನನ್ನದು ವಿನಂತಿ, ನಮ್ಮ ಭಾಗ್ಯವಂತರು ಧಾರಾವಾಹಿನ ನೋಡಿ. ಸನ್ ಉದಯದಲ್ಲಿ ಬರ್ತಾ ಇದೆ ಪ್ರತಿದಿನ, ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7ವರೆಗೆ ನಾವೆಲ್ಲ ನಿಮ್ಮ ಮನೆಯ ಪರದೆಯ ಮೇಲೆ ಕಾಣಿಸ್ಕೊಳ್ತೀವಿ. ದಯವಿಟ್ಟು ನೋಡಿ, ಹರಸಿ. ಧನ್ಯವಾದ. ನಮಸ್ಕಾರ, ನಾನು ನಿಮ್ಮ ಕೃತಿ ಬೆಟ್ಟದ. ಮೊದಲಿಗೆ ಏಷ್ಯಾನೆಟ್ ಸುವರ್ಣಗೆ ನನ್ನ ಕೋಟಿ ಧನ್ಯವಾದಗಳು.
ನನ್ನ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ನನಗೊಂದು ಒಳ್ಳೆ ರೀಚ್ ಕೊಟ್ಟಿದ್ದೀರಾ. ಮೊದಲಿಗೆ ಅದಕ್ಕೆ ಥ್ಯಾಂಕ್ಸ್. ಇಲ್ಲಿ ಭಾಗ್ಯವಂತರು ಧಾರಾವಾಹಿನಲ್ಲಿ ಏನು ಪಾತ್ರ ಮಾಡ್ತಿದ್ದೀನಿ ಅಂದರೆ ಕಾಮಿಡಿನೇ. ಇಷ್ಟು ದಿವಸನೂ ನಾನು ಕಾಮಿಡಿನೇ ಮಾಡ್ಕೊಂಬಂದಿದ್ರು. ಇದೊಂದು ಹೊಸ ಥರ, ಫಾರ್ ದ ಫಸ್ಟ್ ಟೈಮ್ ನೆಗೆಟಿವ್ ಕಾಮಿಡಿ ಅಲ್ಲ, ಪಾಸಿಟಿವ್ ಕಾಮಿಡಿ. ಅಲ್ಲಿರೋ ಎಲ್ಲ ಸೊಸೆಯರಿಗೂ ನಾನೇ ಬ್ಯಾಕ್ ಬೋನ್. ಅಂದರೆ ನಾನು ಕೆಲಸದೋಳು ಮನೆಯಲ್ಲಿ, ಆದರೆ ಕೆಲಸದೋಳು ಥರ ಇರೋದಿಲ್ಲ. ಅದನ್ನು ನೋಡೋಕ್ಕೆ ಮಜಾ. ಒಂದು ಪಾತ್ರನ ಪಾಸಿಟಿವ್ ಆಗಿ ಕಾಮಿಡಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ನನಗೆ ಫಸ್ಟ್ ಟೈಮ್ ಇಷ್ಟ ಆಗಿದ್ದದು. ಯೂಶ್ವಲಿ ನಾವು ಮಾಡೋದೆಲ್ಲ ಸ್ವಲ್ಪ ವಿಲನಿಶ್ ಅನಿಸ್ತಿತ್ತು, ಬಟ್ ಈ ಸಲ ನಂಗೆ ತುಂಬ ಇಷ್ಟ ಆಗಿದೆ. ಅದು ಕೆಲವು ಒಂದು ಕ್ಷಣದಲ್ಲಿ ಹಿಂಗೆ ಬಂದು ಹೋದರೂ ಪಾತ್ರ ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಪಾತ್ರದ ಹೆಸರು ರಂಭಾ ಅಂತ. ಪ್ರತಿಯೊಂದು ಕ್ಯಾರೆಕ್ಟರ್ ಜೊತೆಗೂ ನನ್ನದೇ ಆದಂಥ ಒಂದು ಬಾಂಧವ್ಯ ಇದೆ, ಒಂದು ಮಜಾ ಇದೆ. ಸೊ ಎವ್ರಿ ಸೀನ್ ಬಿಕಮ್ಸ್ ವೆರಿ ಕ್ಯೂರಿಯಸ್ ಮತ್ತು ತುಂಬ ಫನ್ನಾಗೂ ಇದೆ. ಸೊ ಈ ಧಾರಾವಾಹಿನ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಇಷ್ಟು ದಿವಸ ನನ್ನ ಎಲ್ಲ ಪಾತ್ರನೂ ಎಷ್ಟು ಇಷ್ಟಪಟ್ಟು ಸಣ್ಣ ಪಾತ್ರನ ದೊಡ್ಡ ಮಾಡೋವಷ್ಟು ನೀವು ನನಗೆ ಏನು ಪ್ರಶಂಸೆ ಕೊಟ್ಟಿದ್ದೀರಲ್ಲ, ಈಗಲೂ ಅಷ್ಟೇ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ನಮ್ಮ ಧಾರಾವಾಹಿನ ನೋಡಿ ಪ್ರತಿಯೊಂದು ಪಾತ್ರನೂ ಪ್ರೀತಿಸಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರಾಧ್ಯ. ಇವತ್ತು ಭಾಗ್ಯವಂತರು ಧಾರಾವಾಹಿನಲ್ಲಿ ನಾನು ಜನನಿ ಚೈಲ್ಡ್ಹುಡ್ ಪಾತ್ರ ಮಾಡ್ತಿದ್ದೀನಿ. ಅವಳು ಯಾವಾಗಲೂ ತುಂಬ ಓದ್ತಿರ್ತಾಳೆ. ಅಪ್ಪ ಅಂದರೆ ತುಂಬ ಪ್ರೀತಿ. ನಂದು ಚಿಕ್ಕ ಪಾತ್ರ ಆಗಿದ್ದರೂ ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಆನ್ ಸೆಟ್. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಭಾಗ್ಯವಂತರು ಸೀರಿಯಲಲ್ಲಿ ಮಾಧುರಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. 4 ಜನ ಅಣ್ಣಂದ್ರಿಗೆ ಒಬ್ಬಳೇ ತಂಗಿ ಆಗಿರ್ತೀವಿ. ಹಾಗೆ ತುಂಬಾ ನೆಗೆಟಿವ್ ಶೇಡಲ್ಲಿ ಬಂದಿರೋ ಪಾತ್ರ ಇದು. ಹಾಗೆ ನನ್ನ ಫಸ್ಟ್ ಸೀರಿಯಲಲ್ಲಿ ನೆಗೆಟಿವ್ ಶೇಡ್ ಮಾಡ್ತಿರೋದು ಫಸ್ಟ್ ಟೈಮು. ಸೊ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಗಾಟ್ ದಿಸ್ ಕ್ಯಾರೆಕ್ಟರ್ ಅಂತ. ಸೊ ಥ್ಯಾಂಕ್ ಯು ಫಾರ್ ದ ಭಾಗ್ಯವಂತರು ಟೀಮ್. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.